2025-26ನೇ ಸಾಲಿನ ಪೋಷಕ ಶಿಕ್ಷಕರ ಮಾಸಾಚರಣೆಯಿಂದ ಕುರಿತು ಈ ಕಾರ್ಯಕ್ರಮದ ಸಭೆಯ ಆಶೀರ್ವಾದ ಎಲ್ಲ ವೇದಿಕೆಯಲ್ಲಿ ನಮಸ್ಕರಿಸುತ್ತಾ, ಇಲ್ಲಿ ಪೋಷಕ ಮತ್ತು ಶಿಕ್ಷಕರ ಸಭೆ ಅಂದರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅತಿ ಮುಖ್ಯವಾಗಿ ಶಿಕ್ಷಕ ಮತ್ತು ಪೋಷಕರ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಶಾಲೆಯಲ್ಲಿ ಶಿಕ್ಷಕರು ಮಾರ್ಗದರ್ಶನ ಮಾತ್ರ ಇರ್ಬೋದು, ಆದರೆ ಮನೆಯಲ್ಲಿ ಪೋಷಕರು ಏನು ಮಾಡಬೇಕು, ಪ್ರೇರಣೆಯನ್ನು ನೀಡಿಬಿಟ್ಟು ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರ ಆಗಬೇಕು ಅಂತ ಹೇಳ್ತೀವಿ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಾರ್ಯದರ್ಶಿಗಳು 29 ಅಂಶಗಳ ಅಡಿಯಲ್ಲಿ ಪ್ರತಿನಿತ್ಯ ನಾವು ಫಾಲೋ ಮಾಡ್ತಿದ್ದೇವೆ ಇಂಪ್ಲಿಮೆಂಟ್ಗೋಸ್ಕರ. ಅದು ಮೊದಲನೇದಾಗಿ ಡಿಸೆಂಬರ್ ಅಂತ್ಯದ ವೇಳೆಗೆ ಪಠ್ಯಕ್ರಮವನ್ನು ಮುಕ್ತಾಯಗೊಳಿಸಿದ ನಂತರ 3 ಕಂಪ್ಲೇಂಟ್ಗಳು ಆಗಿದ್ದಾವೆ ಆಲ್ರೆಡಿ. ಅದಾದ ನಂತರ ಶಾಲೆಯಲ್ಲಿ ಪರಿಹಾರ ಬೋಧನೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಸೇತುಬದ್ಧ ಕಾರ್ಯಕ್ರಮ ಮತ್ತು FLN ಸ್ಟೂಡೆಂಟ್ಗಳನ್ನು ವರ್ಗೀಕರಣ ಮಾಡಿಬಿಟ್ಟು ಅವರಿಗೆ ಪರಿಹಾರ ಬೋಧನೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಶಾಲೆಗಳಲ್ಲಿ ವಿಶೇಷ ತರಗತಿಗಳು ಅಂದರೆ ಶಾಲಾ ಅವಧಿಯ ಪೂರ್ವದಲ್ಲಿ ಒಂದು ಅವಧಿ 9 ರಿಂದ 9:45, ನಂತರದ ಅವಧಿಯಲ್ಲಿ 4:30ರಿಂದ 5:30 ತನಕ ಎಷ್ಟೋ ತರಗತಿಗಳನ್ನು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಪ್ರತಿ ಪಾಠದ ನಂತರ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗಿ ಅವರ ಕಲಿಕೆಯನ್ನು SITS ಅಲ್ಲಿ ಎಂಟ್ರಿ ಮಾಡ್ತಾ ಅವರ ದಾಖಲೆಯನ್ನು ಸಹ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿದ್ಯಾರ್ಥಿಗಳ ಗೈರು ಹಾಜರಾದರೆ ಅಂದರೆ 3 ದಿನಕ್ಕಿಂತ ಹೆಚ್ಚಾದರೆ ಅವರಿಗೆ ನೋಟಿಸ್ ಕೊಡೋದಾಗಿರ್ಬೋದು, ಅವರಿಗೆ ಏನಾದ್ರು ಪ್ರಾಬ್ಲಮ್ ಕುಂದುಕೊರತೆಗಳನ್ನೆಲ್ಲ ಬಗೆಹರಿಸೋದಾಗಿರ್ಬೋದು. ಹೀಗೆ ನಾವು ಅವರ ಕಲಿಕೆಗೆ ಪೂರಕವಾದಂಥ ವಾತಾವರಣ ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕ್ವಶನ್ ಬ್ಯಾಂಕ್ ಆಲ್ರೆಡಿ ಈಗಾಗಲೇ SSLC ವಿದ್ಯಾರ್ಥಿಗಳ ಕಲಿಸಿದೆ. ಅಲ್ಲಿಂದ ಪ್ರತಿಶತ 80% LBAದಿಂದಲೇ ಕ್ವಶನ್ ಬ್ಯಾಂಕಿಂದಲೇ ಕ್ವಶನ್ ರೈಸ್ ಆಗ್ತದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದಾದ ನಂತರ ವಾಕಪ್ ಕಾಲ್ ಆಗಿರ್ಬೋದು, ಮಾರ್ನಿಂಗ್ 5 ಗಂಟೆಗೆ ಫೋನ್ ಮಾಡೋದಾಗಿರ್ಬೋದು, ಬಡ್ಡಿ ಕ್ಯಾರಿಂಗ್ ಗುಂಪು ಅಧ್ಯಯನದಲ್ಲಿ ಸೋಲನ ಅಂತ ಇರ್ಬೋದು, ಅವರೇಜ್ ಸ್ಟೂಡೆಂಟು ಕೆಲವರು ಇದೆಲ್ಲ ವರ್ಗೀಕರಣ ಮಾಡಿಬಿಟ್ಟು ಗುಂಪು ಅಧ್ಯಯನದಲ್ಲಿರ್ಬೋದು. ಅದೇ ರೀತಿ ಜ್ಞಾನ ಸೇತು ಕಾರ್ಯಕ್ರಮ ಸಹ ಶಾಂತಲಿದ್ದಾವೆ. ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು SSLC ಫಲಿತಾಂಶ ಸುಧಾರಣೆಗೆ ಕೊಂಡಿದ್ದೇವೆ. ಅದೇ ರೀತಿ ಈಗಾಗಲೇ SSLC ವೇಳಾಪಟ್ಟಿಯಂತೆ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ಇದ್ದು ಆ ಟಿಕೆಟ್ ಆಲ್ರೆಡಿ ಬಂದಿದೆ. ಅದು ಶುಕ್ರವಾರ ಶಾಲಾ ಪೂಜೆ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ಅವತ್ತೇ ವಿತರಣೆ ಮಾಡ್ತೇವೆ. ನಮ್ಮ ಶಾಲೆಯಲ್ಲಿ ಒಟ್ಟು 76 ವಿದ್ಯಾರ್ಥಿಗಳಿದ್ದಾರೆ. 76 ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ ಅನ್ನೋದು ಹಾಗೂ ರಿಪೀಟರ್ಸ್ ಟೋಟಲ್ 88 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಹಾಜರಾಗ್ತಾರೆ. ಅದೇ ರೀತಿ 6ರಿಂದ 9ನೇ ತರಗತಿಯಲ್ಲಿ ಬೋರ್ಡ್ ಎಕ್ಸಾಮ್ ಪೇಪರ್ ಅಂದರೆ DSE ಕಡೆಯಿಂದ ಬರ್ತಾ ಇದೆ, ಶಾಲಾ ಹಂತದಲ್ಲಿ ನಡೆಯಲ್ಲ. ಅದರಿಂದ ಅದು ಸಹ 24ರಿಂದ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳು ಸಹ 24ರಿಂದ ಎಕ್ಸಾಮ್ ಆಗ್ತಾ ಇದೆ. ಇಲ್ಲಿ ಪರೀಕ್ಷಾ ಸಮಯದಲ್ಲಿ ಪಾಲಕರ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಇಲ್ಲಿ ಪರೀಕ್ಷಾ ಸಮಯದಲ್ಲಿ TV ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವನ್ನ ನಿಯಂತ್ರಿಸಿ ಸೂಕ್ತ ವಾತಾವರಣ ನಿರ್ಮಿಸಿಕೊಡೋದು ಪಾಲಕರ ಕರ್ತವ್ಯ ಆಗಿರುತ್ತೆ. ಯಾಕೆಂದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕೇವಲ 8 ಮಂದಿ ಮಾತ್ರ ಇರ್ತಾರೆ, ಉಳಿದ ಅವಧಿ ಎಲ್ಲ ಮನೆಯಲ್ಲೇ ಇರ್ತಾರೆ. ಅದರಿಂದ ಅವರಿಗೆ ವಿದ್ಯಾರ್ಥಿಗಳಿಗೆ ನೀವು ಸೂಕ್ತವಾದಂತಹ ವಾತಾವರಣ ನಿರ್ಮಿಸಿ ಅವರಿಗೆ ಉತ್ತಮವಾದ ಕಲಿಕೆಗೆ ಸಹಕಾರಿಯಾಗಬೇಕಾಗಿರುತ್ತೆ. ಅದೇ ರೀತಿ ಬೆಳಿಗ್ಗೆ ಮಾರ್ನಿಂಗ್ ಸೆಷನಲ್ಲಿ ವಿದ್ಯಾರ್ಥಿಗಳು ಅವರಿಗೆ ಇದನ್ನು ಮಾಡಬೇಕಾಗಿರುತ್ತೆ. ಅದು ಮತ್ತೆ ಅದೇ ರೀತಿಯಾಗಿ ಸಮಯ ನಿರ್ವಹಣೆ ಅತಿ ಮುಖ್ಯವಾಗಿರುತ್ತೆ. ಈಗ ಸಮಯ ಕಡಿಮೆ ಇದೆ, 4ರಿಂದ 10 ದಿನ SSLC ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ಜಾಸ್ತಿ ಟೈಮ್ ಕೊಡಿ. ಮತ್ತು ಪ್ರತಿನಿತ್ಯ ಪೋಷಕರು ಏನು ಮಾಡಬೇಕು, ಶಾಲೆಯಲ್ಲಿ ಏನು ನಡೀತಾ ಇದೆ, ಕ್ಲಾಸ್ ನಡೀತಾ ಇದೆ ಇಲ್ಲ 10-15 ನಿಮಿಷ ಮಕ್ಕಳೆಲ್ಲ ಚರ್ಚಿಸಬೇಕಾಗಿರುತ್ತೆ. ಇವೆಲ್ಲವನ್ನ ಒಟ್ಟುಗೂಡಿ ಈ ವರ್ಷ ನಾವು ಆದರ್ಶಕ್ಕಿಂತ 100% ರಿಸಲ್ಟ್ ಜೊತೆಗೆ 625 ಸಹ ತೆಗಿಬೇಕು ಅಂತ ಇತ್ತು. ಆದರೆ ಪ್ರೀವಿಯಸ್ಸಲ್ಲಿ 6ನೇ ರ್ಯಾಂಕ್ ಅಂದರೆ 625 ಅಂಕಗಳನ್ನು ಪಡೆದ 6ನೇ ರ್ಯಾಂಕು ಅಂದರೆ ಜಿಲ್ಲೆಗೆ ಫಸ್ಟು, ಸ್ಟೇಟಿಗೆ 6ನೇ ರ್ಯಾಂಕ್ ಬಂದಿದೆ. ಈ ಸಲ ಫಸ್ಟ್, ಸೆಕೆಂಡ್, ಥರ್ಡ್ ಗೆಸ್ ಮಾಡ್ತಾ ಇದ್ದೀವಿ. ಆ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ತರ್ತಾರೆ ಅಂತ ಹೇಳ್ಬಿಟ್ಟು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.